ಹಾಯ್ ಸ್ನೇಹಿತರೆ, ಎಲ್ಲ ಪಾಲಕರಿಗೂ ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷ್ನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕನ್ ಏನಿದೆ ಅಲ್ಲಿ ಕ್ಲಿಕ್ ಮಾಡೋದರ ಮೂಲಕ ಅಲ್ಲಿ ಆಲ್ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದರೆ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಗೋಸ್ಕರ ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ. ಸೊ ಅದು ಎಂದಿನಂತೆ ಬಿಡೋ ಪ್ರೊಸೀಜರ್ ಏನಿರುತ್ತೆ ಅದನ್ನು ಅನುಸರಿಸಿ ಬಿಡ್ತಾರೆ. ಓಕೆನಾ. ಇಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಬರೆದು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಬೆನಿಫಿಟ್ ಸಿಗುತ್ತೆ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ. ಓಕೆನಾ. ಇಲ್ಲಿ ಭಾಳಷ್ಟು ಜನ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸ್ತಾ ಇದ್ರು, ಒಂದು ಸ್ವಲ್ಪ ಅದು ಪ್ರಯೋಜನಗಳ ಬಗ್ಗೆ ಆಗಿರ್ಬೋದು ಮತ್ತು ಸ್ಕೂಲ್ ಬಗ್ಗೆ ಆಗಿರ್ಬೋದು ಮಾಹಿತಿಯನ್ನು ತಿಳಿಸಿ ಅಂತೇಳಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಮೊರಾರ್ಜಿ ಪ್ರವೇಶ ಪರೀಕ್ಷೆ ಬರೆದು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸಮವಸ್ತ್ರ ವಸತಿ ನಿಲಯಗಳ ವ್ಯವಸ್ಥೆ ಇರುತ್ತದೆ. ಓಕೆನಾ. ಹಾಗಾದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂದರೆ ಇಷ್ಟು ಇನ್ಕಮ್ ಅಂತೇಳಿ ಪ್ರೊವೈಡ್ ಮಾಡಿರ್ತಾರೆ, ಆ ಇನ್ಕಮ್ ಒಳಗಡೆಯಾಗೆ ಇರಬೇಕಾಗಿರುವಂಥದ್ದು ಮಾನದಂಡಗಳಾಗಿರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ಉತ್ತಮ ಶಿಕ್ಷಣ ನೀಡಲು ಸ್ಥಾಪಿಸಲಾದ ಸರ್ಕಾರಿ ವಸತಿ ಶಾಲೆಗಳು, ಇವು ಯಾವುದೇ ಒಂದು ಪ್ರೈವೇಟ್ ಸೆಕ್ಟರ್ ಅಲ್ಲ, ಸರ್ಕಾರಿ ವಸತಿ ಶಾಲೆಗಳು, ಮೊರಾರ್ಜಿ ವಸತಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಾಗಿರ್ಬೋದು, ಅಂಬೇಡ್ಕರ್ ವಸತಿ ಶಾಲೆಗಳಾಗಿರ್ಬೋದು, ಇವೆಲ್ಲ ಏನಿದಾವೆ ಇವು ಸರ್ಕಾರಿ ವಸತಿ ಶಾಲೆಗಳಾಗಿರ್ತವೆ. ಇಲ್ಲಿ ಮೇನ್ ಟಾಪಿಕೆಲ್ಲ ಇದೆ. ವಸತಿ ಶಾಲೆಗಳು ಅಂದರೆ ಸಮವಸ್ತ್ರ, ಪುಸ್ತಕ, ವಿದ್ಯಾರ್ಥಿಗಳಿಗೆ ಇರಲು ಸುಸಜ್ಜಿತವಾದಂತಹ ರೂಮಿನ ವ್ಯವಸ್ಥೆಗಳು ಇರ್ತಾವ, ಅಂದರೆ ಹಾಸ್ಟೆಲ್ಗಳ ವ್ಯವಸ್ಥೆ. ಇಲ್ಲಿ ಪ್ರಮುಖ ಉಪಾಯಗಳನ್ನು ನಾವು ನೋಡ್ಕೊಬರೋದಾದರೆ ಉಚಿತ ಶಿಕ್ಷಣ ಪ್ಲಸ್ ವಸತಿ ಉತ್ತಮ ಶಿಕ್ಷಣ ಮಟ್ಟ ಸಿಗುತ್ತೆ. ಅಂದರೆ ಇಲ್ಲಿ ಸ್ನೇಹಿತರೆ, ಉಚಿತ ಶಿಕ್ಷಣ ಮತ್ತು ವಸತಿ ಉತ್ತಮ ಶಿಕ್ಷಣ ಮಟ್ಟ ಸಿಗುತ್ತದೆ ಅಂದರೆ ಉತ್ತಮ ತರಬೇತಿ ಹೊಂದಿರುವಂತಹ ಶಿಕ್ಷಕರು ಬೋಧನೆ ಮಾಡ್ತಾರೆ. ಸೊ ಅಲ್ಲೇ ಅವರಿಗೂ ಕೂಡ ವಸತಿ ನಿಲಯಗಳನ್ನು ಪ್ರೊವೈಡ್ ಮಾಡಿರ್ತಾರೆ. ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಆಗು ಹೋಗುಗಳನ್ನು ಅಂತಂದರೆ ಸ್ಟಡಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ಆದ್ದರಿಂದ ಇಲ್ಲೇನಾಗುತ್ತಂದರೆ SSLC ಮಟ್ಟಕ್ಕೆ ಬಂದಂತೆ ವಿದ್ಯಾರ್ಥಿಗಳಿಗೆ ಅಂಕಗಳನ್ನು ಹೆಚ್ಚು ಗಳಿಸಲು ಸಾಧ್ಯವಾಗುತ್ತೆ. ತದನಂತರದಲ್ಲಿ ಶಿಸ್ತು ಮತ್ತು ಜೀವನ ಕೌಶಲ್ಯ. ಓಕೆನಾ. ಈಗ ಅಲ್ಲಿ ಎಲ್ಲ ರೀತಿಯಾದಂತಹ ಒಂದು ಎಲ್ಲರೂ ಬೇರೆ ಬೇರೆ ರೀತಿಯಾದಂತಹ ಇರೋಕ್ಕಾಗೋದಿಲ್ಲ. ಎಲ್ಲರಿಗೂ ಕೂಡ ಒಂದೇ ಸಮವಸ್ತ್ರ ಇರ್ತದೆ ಮತ್ತು ಜೀವನದ ಮೌಲ್ಯ ಪಾಠಗಳನ್ನು ಹೆಚ್ಚು ಕಲಿಸುತ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್, ಬಡ ಕುಟುಂಬದ ಮಕ್ಕಳಿಗೆ ದೊಡ್ಡ ಅವಕಾಶ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಸೆಲೆಕ್ಷನ್ ಆದರೆ ವಿದ್ಯಾರ್ಥಿಗಳ ಒಂದು ಖರ್ಚಿನ ಹೊಣೆ ತಪ್ಪಿಸಿದಂತಾಗುತ್ತೆ. ವಸತಿ ನಿಲಯಗಳು ಕೂಡ ಸಿಗ್ತಾ ಹೋಗ್ತವೆ ವಿದ್ಯಾರ್ಥಿಗಳಿಗೆ. ಅಲ್ಲೇ ಟ್ರೈನ್ ಅಪ್ ಮಾಡ್ತಾರೆ ಶಿಕ್ಷಕರು, ಉತ್ತಮ ತರಬೇತಿ ಶಿಕ್ಷಕರನ್ನು ಹೊಂದಿರ್ತಾರೆ. ನೆಕ್ಸ್ಟು, ಬಡ ಕುಟುಂಬದ ಬಂದಂತಹವರಿಗೆ ಒಂದು ಉತ್ತಮವಾದಂತಹ ಅವಕಾಶ. ವಿದ್ಯಾರ್ಥಿ ಸೆಲೆಕ್ಟ್ ಆದರೆ 5 ವರ್ಷ 6th 7th 8th 9th 10th ಅಪ್ ಟು PUC ವರ್ಗೂ ಕೂಡ ಮೊರಾರ್ಜಿ ಶಾಲೆಗಳು, ಮೊರಾರ್ಜಿ ಕಾಲೇಜ್ಗಳು ಕೂಡ ಇದ್ದಾವೆ. ಸೊ ಅಲ್ಲಿ ಅತ್ಯುತ್ತಮವಾದಂಥ ಅಂಕಗಳನ್ನು ತೆಗೆದುಕೊಂಡ್ರೆ ನಿಮಗೆ PUC ವರ್ಗೂ ಕೂಡ ಏನಾಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಹಾಗೆ ಹೆಚ್ಚುವರಿ ಚಟುವಟಿಕೆಗಳು ಮತ್ತು ಇಲ್ಲಿ ಓದಿಗಷ್ಟೇ ಮಹತ್ವ ಕೊಡಲ್ಲ. ಕ್ರೀಡೆ ಆಗಿರ್ಬೋದು, ಅತ್ಯುತ್ತಮವಾದಂತಹ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒತ್ತು ಕೊಡ್ತಾರೆ. ಸೊ ಸ್ಟಡಿಗೆ ಎಷ್ಟು ಒತ್ತು ಕೊಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಷ್ಟೇ ಒತ್ತು ಕೊಡ್ತಾರೆ, ಮತ್ತು ಕ್ರೀಡೆನೂ ಕೂಡ ಅಷ್ಟೇ ಒತ್ತು ಕೊಡುವಂಥದ್ದು. ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾರಾದರೂ ಸೆಲೆಕ್ಷನ್ ವಿದ್ಯಾರ್ಥಿಗಳು ಆದರೆ ನೀವು ಆರಾಮಾಗಿ ಸೇರಿಸ್ಬೋದಾಗಿರುತ್ತೆ. ಓಕೆನಾ. ಅಲ್ಲೇ ವಸತಿ ನಿಲಯಗಳು ಕೊಡ್ತಾರೆ, ಉಚಿತ ಸಮವಸ್ತ್ರ ಇರುತ್ತೆ. ಓಕೆನಾ. ಮೊರಾರ್ಜಿ ಶಾಲೆಗಳು ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ವಸತಿಯನ್ನು ನೀಡುವಂಥದ್ದು. ಸ್ನೇಹಿತರೆ, ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಖಂಡಿತ. ಯಾರಾದರೂ ವಿದ್ಯಾರ್ಥಿ ಸೆಲೆಕ್ಟ್ ಆದರೆ 5 years ಆಗಿರ್ಬೋದು, ಮತ್ತು ಅಲ್ಲಿ ಅತ್ಯುತ್ತಮವಾದಂಥ ಅಂಕಗಳನ್ನು ತೆಗೆದುಕೊಂಡ್ರೆ ನಿಮಗೆ ಮೊರಾರ್ಜಿ ಕಾಲೇಜ್ಗಳು ಕೂಡ ಸಿಗುವಂಥದ್ದು. PUC ವರ್ಗೂ ಕೂಡ ನೀವು ಆರಾಮಾಗಿ ಇರ್ಬೋದಾಗುತ್ತೆ. ಓದ್ಕೊಂಡು ಅತ್ಯುತ್ತಮವಾದಂಥ ಅಂಕಗಳನ್ನು ಗಳಿಸಲಿಕ್ಕೆ ಒಂದು
ಅಡಿಪಾಯ ಆಗಿರ್ಬೋದು. ಅಡಿಪಾಯ ಅನ್ನೋದಕ್ಕಿಂತ ಅತ್ಯುತ್ತಮವಾದ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ನಿಮಗೆ ದೊರೆಯುತ್ತೆ. ಓಕೆನಾ? ಸೊ ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಳೆದ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.